ಮೊದಲನೇ ಹಾಡನ್ನು ರಿಲೀಸ್ ಮಾಡಿದಾಗ ಬಂದಿದ್ದೆ. ಆವಾಗಲೂ ಹೇಳಿದ್ದೀನಿ, ನಾನು 40 ವರ್ಷ ಆಗ್ತಾಯಿದೆ ಅಮೇರಿಕಕ್ಕೆ ಹೋಗಿ. ಆದರೂ ಇವತ್ತು ನಾ ಮಂಡ್ಯ ಜಿಲ್ಲೆಯ ಬೆನ್ನಳ್ಳಿಯವನೇ ಆಗಿರ್ತೀನಿ. ನನಗೆ ಕನ್ನಡ ಅನ್ನೋದು ಬಿಟ್ಟು ಇಂಗ್ಲೀಷನ್ನು ಕೇವಲ ವ್ಯವಹಾರಕ್ಕೋಸ್ಕರ ಮಾತಾಡ್ತೀನಿ ಹೊರತು ಕನ್ನಡನೇ ನಾನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡೋದು. ನನ್ನನ್ನು ಕನ್ನಡ ಅಮೇರಿಕಾದಲ್ಲಿದ್ದಾನೆ ಅಂತ ಯಾರು ನಂಬೋದು ಇಲ್ಲ. ಅದೇ ಆಸೆನಲ್ಲಿ ಇವರು ತೋರಿಸಿದಾಗ ನಾನು ಮಂಡ್ಯದಲ್ಲಿ, ಅದರಲ್ಲೂ ಅಂಥ ಸುಂದರವಾದ ಆ ಭೂಮಿಯನ್ನು ತೋರಿಸ್ತೀನಿ ಅಂತ ಅವ್ರು ಹೇಳಿದಾಗ ನನಗೆ ಆದಷ್ಟು ಖುಷಿ ಬೇರೆ ಯಾವುದು ಅಂತ. ಅದು ಅಲ್ಲದೆ ಹೊಣಾಣೆ, ಒಬ್ಬ ಆ ಹಾಡಿನಲ್ಲಿರ್ತಕ್ಕಂಥ ನೇಮು ದೊಡ್ಡ ತಾಯಿ ನಮ್ಮ ತಾಯಿ, ಅದು ಕೂಡ ಹೀಗೆ ನಮ್ಮ ಮನೆಯಲ್ಲಿ 100 ಜನಕ್ಕೆ ಆ ಮಾಡ್ತಾ ಇದ್ದ ಮುದ್ದೆ, ಆ ತಿರುಗಿಸ್ತಾ ಇರೋದು, ಆ ಮಡಕೆಯನ್ನು ಇವತ್ತು ನನ್ನ ಕಣ್ಮುಂದೆ ಇದೆ. ಅಷ್ಟು ಜನಕ್ಕೂ ಊಟ ಹಾಕುವಾಗ ಆ ಒಂದು ಮುದ್ದೆನ ಇವತ್ತು 10 ಜನ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಒಂದೇ ಆ ಮುದ್ದೆನ ಊಟ ಮಾಡ್ತಾರೆ. ಈಗ ಮನೆಯಲ್ಲಿ ಮಾಡಿದ್ರು, ಮಧ್ಯಾಹ್ನ ಮನೆಯಲ್ಲಿ ಮುದ್ದೆ ಮಾಡಿದ್ರು, ರಾತ್ರಿ ಕೂಡ ಅದು ಇನ್ನೊಂದು ಬೇಕು ನನಗೆ. ಅದು ಉಪ್ಸಾರು, ಅದೊಂದು ಹಬ್ಬ. ಉಪ್ಸಾರು ಮುದ್ದೆ ಅನ್ನೋ ದಿವಸ ನನಗೆ ಹಬ್ಬನೇ. ಬೇರೆ ದಿವಸ ಯಾವ ಹಬ್ಬ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ, ಆ ದಿನವೇ ಹಬ್ಬ. ಈ ಮುದ್ದೆ ಇವ್ರು ಆಡಿರ್ತಕ್ಕಂಥ 40 ಜನಕ್ಕೆ ಈ ಮುದ್ದೆ ಸೊಪ್ಪು ಸಾರು ಏನು ನೀವು ಹಾಡನ್ನು ಕೇಳಿದ್ದೀರಿ. ಆ ಸುಂದರವಾದ ಹೆಣ್ಣು ಮಕ್ಕಳನ್ನ ಸುಂದರವಾಗಿ ವರ್ಣಿಸಿದ್ದಾರೆ ನವೀನ್ ಅವರು. ಇದನ್ನೆಲ್ಲ ಅದನ್ನು ನಾನು ನಿಮಗೆಲ್ಲ ಹೇಳೋದಷ್ಟೇ, ಇದು ಬಾಯಿ ಮಾತಾಗಬೇಕು ಜನಗಳಿಗೆ. ಈ ಸಿನಿಮಾ ನೋಡೋಕ್ಕೆ ಎಲ್ಲರೂ ಅವರವರ ದೃಷ್ಟಿನಲ್ಲಿ ಅವರು ಹೇಳಿದರೆ ಅದು ಸಕ್ಸಸ್ ಆಗುತ್ತೆ. ನವೀನ್ ಭಾಳ ತುಂಬ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಈ ವೇದಿಕೆಯಲ್ಲಿ ಒಂದು ಮಾತು ಹೇಳಲೇಬೇಕು. ಈಗ ನಾವೆಲ್ಲಾದರೂ ಒಂದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು, ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಸಾಕಷ್ಟು ಜನ ಹೇಳ್ತಾರೆ, ಅಲ್ಲೊಬ್ರು ಒಳ್ಳೆ ಗುರುಗಳವ್ರೆ, ಹೋಗ್ಬಿಟ್ಟು ಬಾ ಒಳ್ಳೇದಾಯ್ತದೆ.